I ask you a question, ma'am? Yes, ma'am. Because we didn't see you a lot in the promotions. We're happy to see you here. Thank you, ma'am. Yeah, of course, ಅವರೇ ಹೇಳ್ತಾ ಇದ್ರು 2 ಸಿನಿಮಾ ಬರ್ತಾ ಇದೆ. 2 ಸಿನಿಮಾದಲ್ಲೂ ರಚಿತಾ ರಾಮ್ ಇದ್ದಾರೆ. ಒಂದ್ ಕಡೆ ಫುಲ್ ಗೃಹಿಣಿ ತರ, ಇನ್ನೊಂದ್ ಕಡೆ ಫುಲ್ ಮಾಡರ್ನ್. ವಾಟ್ ವಾಸ್ ಯೋರ್ ಶಿಫ್ಟ್ ಇನ್ ರೋಲ್ಸ್ ಬಿಟ್ವೀನ್ ಲ್ಯಾಂಡ್ ಲಾರ್ಡ್ ಅಂಡ್ ಕಲ್ಟ್? ಡೆಫಿನೆಟ್ಲಿ ನೀವು ಹೇಳ್ದಂಗೆ ತುಂಬಾ ವಿಭಿನ್ನವಾಗಿರುವಂತ ಪಾತ್ರಗಳು ಎರಡೂನು. ಅಂಡ್ ಇಟ್ ವಾಸ್ ಅ ಚಾಲೆಂಜ್ ಫಾರ್ ಮೀ. ಪ್ಯಾರಲಲ್ ಆಗಿ ನಾನು ಒಂದು 3 ಸಿನಿಮಾ ಶೂಟಿಂಗ್ ಮಾಡ್ತಿದ್ದೆ. ಐ ಥಿಂಕ್ ಕಲ್ಟ್ ಮತ್ತೆ ಲ್ಯಾಂಡ್ ಲಾರ್ಡ್ ಮಾಡ್ಬೇಕಾದ್ರೆ ಐ ವಾಸ್ ಶೂಟಿಂಗ್ ಫಾರ್ ಕೂಲಿ. ಸೊ ಇಟ್ ವಾಸ್ ಲೈಕ್ 3 ಕ್ಯಾರೆಕ್ಟರ್ಸ್ ಆಲ್ ಟುಗೆದರ್ ಒಟ್ಟಿಗೆ. ಅದಾದ್ಮೇಲೆ ಕೂಲಿ ಆದ್ಮೇಲೆ ಇಟ್ ವಾಸ್ ಓನ್ಲಿ ಲ್ಯಾಂಡ್ ಲಾರ್ಡ್ ಅಂಡ್ ಕಲ್ಟ್. ಇನ್ಫ್ಯಾಕ್ಟ್ ಲ್ಯಾಂಡ್ ಲಾರ್ಡ್ ಮಾಡಬೇಕಾದ್ರೆ ನನಗೆ ಐ ವಾಸ್ ಸಪೋಸ್ ಟು ಬಿ ವೆರಿ ನ್ಯಾಚುರಲ್, ವೆರಿ ಐ ಆಮ್ ನಾಟ್ ಸಪೋಸ್ ಟು ಗೋ ಫಾರ್ ವ್ಯಾಕ್ಸಿಂಗ್, ಥ್ರೆಡಿಂಗ್ ಅವೆಲ್ಲ ಏನೂ ಇಲ್ಲ. ವೆರಿ ವೆರಿ ನ್ಯಾಚುರಲ್. ಸೊ ಇಲ್ಲಿ ಕಲ್ಟ್ಗೆ ಐ ಹ್ಯಾವ್ ಟು ವೆಲ್ ಗ್ರೂಮ್ಡ್, ಆಮೇಲೆ ತುಂಬಾ ಪ್ರೆಸೆಂಟಬಲ್ ಆಗಿರಬೇಕು. ತುಂಬಾ ಕಷ್ಟ ಆಗ್ತಿತ್ತು ಸ್ಕೆಡ್ಯೂಲ್ ಪ್ಲಾನ್ ಮಾಡೋದು, ಡೇಟ್ಸ್ ಪ್ಲಾನ್ ಮಾಡೋದೆಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ದ ಕ್ಯಾರೆಕ್ಟರ್, ನನ್ನ ಪಾತ್ರ ಇದರಲ್ಲಿ ಬೋಲ್ಡ್ ಅನ್ನೋದಕ್ಕಿಂತ ಶೀ ಈಸ್ ವೆರಿ ಡೈನಾಮಿಕ್ ಅಂತ ಹೇಳ್ಬೋದು. ಹೌದು, ವೆರಿ ತುಂಬಾ ಕಲ್ಟ್ ಆಗಿ ಇದೆ ನನ್ನ ಪಾತ್ರ. ಅನಿಲ್ ಸರ್ ಮೆನ್ಷನ್ ಮಾಡ್ದಂಗೆ there are 2 shades in the film. ಸೊ ಯಾಕೆ ಅವಳು ಅಷ್ಟು ಕಲ್ಟ್ ಅಂಡ್ ಡೈನಾಮಿಕ್ ಆಗ್ತಾಳೆ ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಬಟ್ ಅಗೇನ್ ಈ ಸಿನಿಮಾದಲ್ಲೇ ನನಗೆ 2 ಶೇಡ್ ಇರೋದ್ರಿಂದ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ನನಗೆ. ಪ್ರತಿ ಸತಿ ಡೈರೆಕ್ಟರ್ ಯಾವಾಗ್ಲೂ ಎಮೋಷನ್ಸ್ ಇದೆ, ರಚಿತಾ ರಾಮ್ ಕ್ಯಾರೆಕ್ಟರ್ ಅಲ್ಲಿ ಎಮೋಷನ್ಸ್ ಇದೆ. ಮಾಡರ್ನ್ ಲುಕ್ ಅಲ್ಲಿ, ಮಾಡರ್ನ್ ಕ್ಯಾರೆಕ್ಟರೈಸೇಷನ್ ಅಲ್ಲಿ ಎಮೋಷನ್ಸ್ ಹೇಗೆ, ಹೌ ಡಿಡ್ ಯು ಬ್ರಿಂಗ್ ಅಬೌಟ್ ಇಟ್? ಇಟ್ ವಾಸ್ ಅಂದ್ರೆ ಅವರೇ ಹೇಳ್ದಂಗೆ ಆಪೋಸಿಟ್ ಕ್ಯಾರೆಕ್ಟರ್ ಯಾರು ಪ್ಲೇ ಮಾಡ್ತಾರಲ್ವಾ ಅವ್ರು ತುಂಬಾ ರಿಯಲಿಸ್ಟಿಕ್ ಆಗಿದ್ದಾಗ ನಮಗೂ ಆಟೋಮೆಟಿಕ್ ಆಗಿ ಹಾಗೆ ಬರುತ್ತೆ. ಸೊ ಇಟ್ ವಾಸ್ ಮೈಸೆಲ್ಫ್ ಅಂಡ್ ಜಯದ್ ಬನಾರಸ್ ಆದ್ಮೇಲೆ ನನಗೆ ಇಟ್ ವಾಸ್ ಫಸ್ಟ್ ಟೈಮ್ ನಾನು ನಾನು ಸಿನಿಮಾದಲ್ಲಿ ಕೆಲಸ ಮಾಡ್ತಿರುವಂಥದ್ದು. ಅಂಡ್ ಜಯದ್ ಪಾತ್ರ ಮಾಡ್ತಿರ್ಬೇಕಾದ್ರೆ ಐ ರಿಯಲಿ ಫೆಲ್ಟ್ ವೆರಿ ಪ್ರೊಫೆಷನಲ್ ಅಂಡ್ ತುಂಬಾನೇ ಒಂದು 10 ಸಿನಿಮಾ ಮಾಡಿರೋಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾಡ್ತಿದ್ರು ಅವರು ಅಭಿನಯ. ಅದಾದ್ಮೇಲೆ ಇಟ್ ವಾಸ್ ಆಲ್ ವಿತ್ ಮೈ ಫಾದರ್ ಅಂಡ್ ರಘು ಸರ್ ಜೊತೆಗೆ ಹಲವಾರು ಸಿನಿಮಾಗಳಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ನಾನು. ಅಂಡ್ ಸರ್ ಜೊತೆ ನನಗೆ ನಿಜವಾಗ್ಲೂ ನಾನು ಅವರ ಮಗಳು ತರನೇ ಇದ್ದೆ. ಅವ್ರು ನನ್ನ ತಂದೆ ತರನೇ ನನಗೆ ಇಡೀ ಸಿನಿಮಾ ನಮ್ಮಿಬ್ಬರ ಸೀನ್ಸ್ ಅಲ್ಲಿ ಏನಿತ್ತಲ್ಲ ಅದಷ್ಟು ನಾನು ನನ್ನ ತಂದೆ ಜೊತೆ ಕೆಲಸ ಮಾಡ್ತೀನಿ. ನನ್ನ ತಂದೆ ಜೊತೆ ನಾನು ಅಭಿನಯಿಸ್ತಿರ್ಲಿಲ್ಲ. ಇಟ್ ವಾಸ್ ವಿ ವರ್ ಲಿವಿಂಗ್ ದ ಕ್ಯಾರೆಕ್ಟರ್ ಅಷ್ಟೇ. ಸೊ ಇಟ್ ವಾಸ್ ವಂಡರ್ಫುಲ್ ಟು ವರ್ಕ್ ವಿತ್ ಬೋತ್ ಆಫ್ ದೆಮ್. ಸಾರಿ, ನಿಮ್ಗೆಲ್ರಿಗೂ ನಮಸ್ಕಾರ ಅಂತ ಹೇಳಿಲ್ಲ, ಸಡನ್ ಆಗಿ ಬಂದು ಶೂಟ್ ಮಾಡಿದ್ರು ನನಗೆ. Rachita, I have 2 more questions. One is, will you watch first the Cult or will you watch Landlord? ನೀವ್ ಯಾವ್ದು ನೋಡ್ತೀರಾ ಫಸ್ಟ್? ಅಲ್ಲ, ನಮ್ ಜರ್ನಲಿಸ್ಟ್ ಆಗಿ ನಾವ್ ನೋಡ್ಲೇಬೇಕು. ನಾನು ಸಿನಿಮಾ 2 ಡಬ್ಬಿಂಗ್ ಮಾಡಿರೋದ್ರಿಂದ 2 ಸಿನಿಮಾ ನೋಡಿ. ಯಾರು ಫಸ್ಟ್ ನೋಡ್ತೀರಾ ಅಂತ ಇಂಪಾರ್ಟೆಂಟ್ ನಮ್ಗೆ. ಇಲ್ಲ, ಯಾವ್ದಾರೋ ನೋಡಿ ಸಿನಿಮಾ. ಫಸ್ಟ್ ಲ್ಯಾಂಡ್ ಲಾರ್ಡ್ ನೋಡ್ತಿರೋ ಇಲ್ಲ ಸೆಕೆಂಡ್ ಕಲ್ಟ್ ನೋಡ್ತಿರೋ? ನಾನಲ್ಲ, ನೀವು ಯಾವ್ದು ಫಿಲ್ಮ್ ನೋಡ್ತೀರಾ ಅಂತ. ಯಾವ್ದು ಫಸ್ಟ್ ಶೋ ರನ್ ಆಗುತ್ತೋ ಆ ಫಸ್ಟ್ ನಾನು ಅದನ್ನ ನೋಡ್ತೀನಿ. ಗುರುವಾರ ರಿಲೀಸ್ ಆಗತ್ತೆ ಏನಾದ್ರು ಇದೆಯಾ ಬೈ ಎನಿ ಚಾನ್ಸ್? 2 ಫ್ರೆಂಡ್ ರಚಿತಾ ಅವರೇ, ಒಂದು ನಿಮಿಷ. Yes, I had one last question for you. Rachita, I had one last question for you. Yes, ma'am. Yeah, of course. I wanted to ask you, for Yes, an actor who's come with 10 years experience to be working with Zayed. You said he worked ಅಂದ್ರೆ our 10 films ಅಷ್ಟೇ experience ತಂದ್ರು ಅಂತ. But to work with one film old actor, did you feel that seniority on the sets? Like, absolutely no. I think ಈ ಪ್ರಶ್ನೆ ಜಯದ್ ಅಂಡ್ ಅನಿಲ್ ಸರ್ ಹೇಳಿದ್ರೆ, ಐ ಮೀನ್ ಅನಿಲ್ ಸರ್ ಉತ್ತರ ಕೊಟ್ರೆ ಚೆನ್ನಾಗಿರುತ್ತೆ. ಐ ನೆವರ್ ಬಿ ಲೈಕ್ ದಟ್, ಫೀಲಿಂಗ್ ದಟ್ ಐ ಆಮ್ ಸೀನಿಯರ್, ಒಂದು 10 ವರ್ಷ 12 ವರ್ಷ ಇದ್ದೀನಿ. ಅದು ನನ್ನ ತಲೆಲೇ ಇರೋದಕ್ಕೆ ಹೋಗಲ್ಲ ನನಗೆ. ಆರಾಮ್ಸೆ ಆಕ್ಚುಲಿ ಹೇಳ್ಬೇಕಂದ್ರೆ ಬೀಂಗ್ ವೆರಿ ಹಾನೆಸ್ಟ್ ವಿತ್ ಆಲ್ ಆಫ್ ಯು, ಇವ್ರಿಬ್ರಿಗಿಂತ ತುಂಬಾ ಪುಟ್ಟ ಮಗು ತರ ಇರ್ತೀನಿ ನಾನು ಸೆಟ್ ಅಲ್ಲಿ. ಆ ಸೀನಿಯಾರಿಟಿ ಎಲ್ಲ ನನಗೆ ಇಷ್ಟನೇ ಇಲ್ಲ, ನನ್ಗೆ ಇಷ್ಟ ಪಡೋದು ಇಲ್ಲ.
ಪಾತ್ರ ಕೊಡ್ತಾರೆ, ಒಳ್ಳೆ ಪಾತ್ರ. ಅಂಡ್ ಆ ಒಂದು ಗುಡ್ ವೈಬ್, ಒಂದು ಒಳ್ಳೆ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡೋದು ಒಂದು ಆಸೆ ನನಗೆ ಅಷ್ಟೇ. ಸೀನಿಯಾರಿಟಿಯಿಂದ ಬರೋದು, ಇಲ್ಲ ನಾನು ಒಂದೇ ಟೇಕ್ ಮಾಡೋದು ಅದೆಲ್ಲ ನನಗಿಲ್ಲ. ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. ಸೊ ಪ್ರಾಬ್ಲಿ ದಟ್ಸ್ ದ ರೀಸನ್ ಅವ್ರು ಅಷ್ಟು ನನ್ನ ಬಗ್ಗೆ ಹೇಳಿರೋ ಅಂತದ್ದು. ಇಲ್ಲ ಅಂದಿದ್ರೆ ಪ್ರಾಬ್ಲಿ ಐ ವುಡಂಟ್ ಹ್ಯಾವ್ ಬೀನ್ ಇನ್ ದ ಇಂಡಸ್ಟ್ರಿ. ಅಷ್ಟು ಸೀನಿಯಾರಿಟಿ ಎಲ್ಲ ತೋರಿಸಿದ್ರೆ ದಯವಿಟ್ಟು ಮನೆಗೆ ಹೋಗಿ ಅಂತ ಹೇಳ್ಬಿಡ್ತಿದ್ರೇನೋ. ನನಗದು ಬರಲ್ಲ. Zaid, was there a wish list that you have to wanted to act with Rachita Ram? ಒಂದಿರ್ತಲ್ಲ ಇಂಥ ಆಕ್ಟರ್ ಜೊತೆ ನಾನು ಮಾಡ್ಬೇಕು ಅಂತ. Was there any wish list that you wanted to act with Rachita? ಮ್ಯಾಮ್, ನಿಮ್ಮ ಪ್ರಶ್ನೆಗೆ ಬರ್ತೀನಿ. ಎಲ್ರೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಮಾಧ್ಯಮ ಮಿತ್ರರಿಗೆ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮ್ಯಾಮ್, ನೀವು ಸಾರಿ, ನಾನು ನಿಮ್ಮ ಪ್ರಶ್ನೆ ಕೇಳಿಲ್ಲ. ಹೇಳಿ ಮ್ಯಾಮ್, ಪ್ಲೀಸ್ ಒನ್ಸ್ ಮೋರ್. ಅಲ್ಲ, ಒಂದೊಂದು there is some, and for just one film old actor, there's always that wish list. We want to work with certain actors anta. Was Rachita Ram in your list anta ಕೇಳಿದೆ. ಅಫ್ಕೋರ್ಸ್, ಡೆಫಿನೆಟ್ಲಿ. ನಮ್ಮ ಇಂಡಸ್ಟ್ರಿ ಡಿಂಪಲ್ ಕ್ವೀನ್ ಅವರು, ಯಾರಿಗ ಆಸೆ ಇರಲ್ಲ ಹೇಳಿ. ಡೆಫಿನೆಟ್ಲಿ ನನಗೂ ಆಸೆ ಇತ್ತು ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಹೇಳಿ. ಒಂದು ಫ್ರೆಂಡ್ಶಿಪ್ ಇತ್ತು ಈ ಸಿನಿಮಾ ಮುಂಚೆನೂ ಕೂಡ. ಸೊ ಯಾವಾಗ ನಾವು ಸಿಕ್ಕಿದಾಗೆಲ್ಲ ಒಂದ್ಸತಿ ಅಂದ್ರೆ ಒಂದ್ ಸಿನಿಮಾ ಮಾಡಲೇಬೇಕು ಜೊತೆಯಲ್ಲಿ ಅಂತ ಹೇಳಿ. ಸೊ ಫೈನಲಿ ನಾವು ಜೊತೆಯಲ್ಲಿ ಕೆಲಸ ಮಾಡಿಸೋ ತುಂಬಾ ಖುಷಿ ಆಗ್ತಿದೆ. ರಚಿತಾ ಅವ್ರಿಗೆ. ಸೊ ಎಲ್ಲರೂ ಹೇಳಿದ್ರು ಬಹಳ ತುಂಬಾ ವಿಶೇಷವಾದ ಪಾತ್ರ, ಈ ಹಿಂದೆ ಎಲ್ಲೂ ಮಾಡಿಲ್ಲ ಈ ತರದ ಪಾತ್ರ ಅಂತ. ನಿಮ್ ಪಾತ್ರದ ಬಗ್ಗೆ ಸೊ ಅಷ್ಟು ಚೇಂಜ್ ಓವರ್ ಇರುವಂತ ಕ್ಯಾರೆಕ್ಟರ್ ಏನು ಅಂತ ಹೇಳ್ಬೋದಾ ನಿಮ್ಮ ಪಾತ್ರ? ಐ ಥಿಂಕ್ ಒಂದು ವರ್ಷನ್ ಅದು ನಿಮ್ಗೆ ಟ್ರೈಲರ್ ಅಲ್ಲಿ ಕಾಣಬಹುದು. ಅದೇ ಶಾರ್ಟ್ಸ್ ನ ಅವರು ಟ್ರೈಲರ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಅಂಡ್ ಅದರ್ ವರ್ಷನ್ ಅವರು ಯೂಸ್ ಮಾಡಿಲ್ಲ. ಸೊ ನನಗೂ ಅದ್ರ ಬಗ್ಗೆ ಹೇಳ್ಬೋದಾ ಅನ್ನೋದು ನನಗೆ ಗೊತ್ತಿಲ್ಲ. ಐ ಥಿಂಕ್ ಐ ಆಮ್ ನಾಟ್ ಅಲೌಡ್ ಟು ಡಿಸ್ಕ್ಲೋಸ್ ಇಟ್ ಅಂತ ಅನ್ಸುತ್ತೆ. ಒಂದು ನಾನು ನಿಮ್ಗೆ ರಿವೀಲ್ ಮಾಡಿದೆ, ನನ್ನ ತಂದೆ ಬಂದು ರಂಗಾಯಣ ರಘು ಸರ್ ಅಂತ. ಸೊ ಇಮ್ಯಾಜಿನ್ ದೇರ್ ಮಸ್ಟ್ ಬಿ ಸಮ್ ಇಮೋಷನಲ್ ಸೀನ್ಸ್. ಯಾಕೆ ಹಿಂಗೆ ಅಂತ ಅಷ್ಟೇ. ಬಿಟ್ರೆ ಎಲ್ಲ ಹೇಳ್ಬಿಡ್ತೀನಿ ಇವಾಗ. ನೀವು ಈ ಸಿನಿಮಾ 2 ಸಿನಿಮಾ ನೋಡೋದಕ್ಕೂ ಹಾ ಇನ್ ಟೈಮ್ಗೆ ಹೋಗ್ತೀರಾ, ಲೇಟ್ ಆಗಿ ಹೋಗ್ತೀರಾ ಅಂತ? ಯಾಕಂದ್ರೆ ಇಲ್ಲಿ ಬಂದಿದ್ದು ನೀವು ನನ್ಗೆ ಹೇಳಿದ್ರಿ, ನೀವು ನಂಗೆ ವಾಚ್ ಗಿಫ್ಟ್ ಮಾಡ್ತೀನಿ. ಅದೇ ಯಾಕೆ ಕೊಡ್ತೀವಿ ಅಂತಂದ್ರೆ ಟೈಮ್ ನೋಡ್ಕೊಂಡ್ರೆ ಕರೆಕ್ಟ್ ಆಗಿ ಇನ್ ಟೈಮ್ ನಾನು ಅಲ್ಲೇ ಕುತ್ಕೊಂಡು ಹೇಳ್ದೆ ನನ್ಗೆ ಫೋಟೋ ಶೂಟ್ ಇತ್ತು ಅಂತ. ಆಮೇಲೆ ನೀವೇನಂದ್ರಿ, ಸಾರಿ ಓಕೆ ಅಂದ್ರಿ. ಅದಕ್ಕೆ ಅದು ಗೊತ್ತಾಗ್ಬೇಕಲ್ವಾ ನಮ್ಗೂ. ನಾನು ಅಲ್ಲೇ ಹೇಳ್ದೆ ತಾನೇ, ನಿಮ್ಗೆ ಇಲ್ಲೇ ಕುತ್ಕೊಂಡು ಹೇಳ್ದೆ ನಾನು. ಈ ಪ್ರಶ್ನೆ ನಿಮ್ಗೆ ಅಲ್ಲೇ ಕೇಳಿದ್ರಿ. ನಮ್ಗೆ ನಾನು ಒಬ್ಬನ್ ಹೇಳಿದ್ರಿ 105 ಜನಗೂ ಗೊತ್ತಾಗ. ಅವ್ರೆಲ್ಲರೂ ಕೇಳಿಸ್ಕೊಂಡಿರ್ತಾರೆ, ನಂಗೆ ಗೊತ್ತು. ಸರ್ ಅಂತೂ ನಂಗೆ ಒಂದು 6 ವರ್ಷದಿಂದ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ನನಗೆ ಸಿನ್ಸಿಯರ್ ಆಗಿ ಒಂದು ವಾಚ್ ಗಿಫ್ಟ್ ಮಾಡ್ಬಿಡಿ, ಆ ನೆನಪಿನ್ಗೋಸ್ಕರ ಅಂದ್ರೆ ಬೇಗ ಬರ್ತೀನಿ ನಾನು. ಎಕ್ಸಾಕ್ಟ್ಲಿ, ಸೀತಾರಾಮ ಕಲ್ಯಾಣದಲ್ಲಿ ಅದಕ್ಕೆ ಹೇಳಿದ್ದು. ಹಾ ಸರ್ ಇಂಟೆನ್ಷನಲಿ ಎಲ್ರಿಗೂ ಕಾಯಿಸ್ಬೇಕು ಅಂತ ಇಲ್ಲ ಸರ್. ಸರ್ ಫೋಟೋ ಶೂಟ್ ಇತ್ತು, ಅದನ್ನು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಷ್ಟ ಆಯ್ತು ಸರ್. ಪೊಲಿಟಿಷಿಯನ್ ಅವಾಗ ಅವ್ರು ರಾಜಕಾರಣಿ ಆಗಿರ್ಲಿಲ್ವಲ್ಲ ಸರ್? ಏನ್ ಸರ್ ಅರ್ಥ ಆಗ್ತಿಲ್ಲ ನನ್ಗೆ. ಇಲ್ಲ ಸುಮ್ಮನೆ ಸ್ವಲ್ಪ ಕಾಲ. ಎಸ್ ಸರ್. ಈ ರಾಜಕಾರಣಿಗಳ ಮಕ್ಕಳ ಸಿನಿಮಾ ಆದಾಗ ನೀವು ತಡಾಗಿ ಬರುದು ಅಂತ ಅಂತ ಕೇಳಿದ್ರು. ಅಯ್ಯಯ್ಯೋ ಸರ್, ಅವ್ರು ರಾಜಕಾರಣಿ ಮಗನ್ ತರ ಇರ್ಲಿಲ್ಲ ಸರ್. ನಂಗೆ ಯಾವತ್ತ ಫೀಲ್ ಕೊಟ್ಟಿಲ್ಲ ಸರ್. ಮಗನ್ ತರ ಇರುದು ಬೇಡ, ಆದ್ರೆ ಅವ್ರು ರಾಜಕಾರಣಿ ಮಗ ಹೌದು ಅಂತ ಅನ್ನೋದು ಸತ್ಯ ಅಲ್ವಾ? ಬಟ್ ಒಂದ್ ನಿಮಿಷ ಸರ್, ಅವ್ರನ್ನೇ ಕೇಳೋಣ. ವೇಸ್ ದ ಮೈಕ್? ಇಲ್ಲ, ಜೈದ್ಗೆ ಗೊತ್ತಿಲ್ಲ ಅದಲ್ಲ ವಿಷಯ. ಅಲ್ಲ, ಜೈದ್ ಗೊತ್ತಿಲ್ಲ ಅಲ್ಲ, ಸಿನಿಮಾದಲ್ಲಿ ಕೇಳಿ ಹೇಳಿ. ರಾಜಕಾರಣಿ ಮಗ ಆಗಿರೋದ್ರಿಂದ ಏನಾದ್ರು ಲೇಟ್ ಆಗಿ ಬರ್ತಾರ ಇವ್ರು, ಅವ್ರನ್ನ ವೇಟ್ ಮಾಡಿ? ಇಲ್ಲ ಸರ್, ಆತರ ಏನಿಲ್ಲ ಸರ್. ಮೋಸ್ಟ್ಲಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿರ್ಬೇಕು, ಅಥವಾ ಅವರು ಆಲ್ವೇಸ್ ಶೂಟಿಂಗ್ ಅಲ್ಲೂ ಕೂಡ ಆನ್ ಟೈಮ್ ಆಗೇ ಇರ್ತಾರೆ ಸರ್. ಆತರ ಏನಿಲ್ಲ ಸರ್. ಯಾಕಂದ್ರೆ ಕುಮಾರಸ್ವಾಮಿ ಅವರ ನಿಖಿಲ್ ಸಿನಿಮಾದಲ್ಲಿ ಯಾವತ್ತಾದ್ದು ಅವ್ರು 6 ವರ್ಷ ಅಂತ ಹೇಳ್ತಾ ಇದ್ವಿ. 8 ವರ್ಷ. ಸಾರಿ. This question to Rachita Ram. You've been in the industry here. I'm here. Oh, Yeah, yes. over a decade now. ನಿಮಗೆ ಎಲ್ಲೋ ಒಂದ್ ಕಡೆಗೆ ಕರಿಯರ್ ಡಿಫೈನಿಂಗ್ ರೋಲ್, ಕರಿಯರ್ ಡಿಫೈನಿಂಗ್ ರೋಲ್ ಅಂತ ಸಮಥಿಂಗ್ ದಟ್ ಕುಡ್ ಚಾಲೆಂಜ್ ಯುವರ್ ಟ್ಯಾಲೆಂಟ್ ಪೊಟೆನ್ಶಿಯಾಲಿಟಿ, ಅದು ಸಿಕ್ಕಿಲ್ವಾ? ಅಥವಾ ಎಲ್ಲೊಂದ್ ಕಡೆ ನಿಮಗೆ ಗ್ಲಾಮರ್ ರೋಲ್ಸ್ ಮಾತ್ರ ರಿಸ್ಟ್ರಿಕ್ಟ್ ಮಾಡ್ಬಿಟ್ರ? ಅಥವಾ ಆ ರೀತಿ ರೋಲ್ ಕರಿಯರ್ ಡಿಫೈನಿಂಗ್ ರೋಲ್ ಅದು ಸಿಕ್ಕಿಲ್ವಾ ಅಂತ? I'm happy, I'm very satisfied for one role that could challenge your abilities, your skills, your talent.
ಯಾವ್ದೋ ಒಂದ್ ರೋಲ್ ನನ್ಗೆ ಈ ರೀತಿ ಒಂದ್ ರೋಲ್ ಬೇಕು, ನನ್ ಫಿಲ್ಮೋಗ್ರಾಫಿನಲ್ಲಿ ಈ ರೀತಿ ಒಂದ್ ರೋಲ್ ಇದ್ರೆ ಐ ಥಿಂಕ್ ಆ ಪಾತ್ರ ನನ್ಗೆ ಕೂಲಿಲ್ ಸಿಕ್ಕಿದೆ. ಇವಾಗ ಸಿಕ್ಕಿರುವಂತ ಪಾತ್ರ ಲ್ಯಾಂಡ್ ಲಾರ್ಡ್ ಅಲ್ಲಿ ಮತ್ತೆ ಕಲ್ಟ್ ಅಲ್ಲಿ. ಐ ಆಮ್ ಹ್ಯಾಪಿ. ಇನ್ಫ್ಯಾಕ್ಟ್ ಆಯುಷ್ಮಾನ್ ಭವದಲ್ಲಿ ಒಂದು ಅದ್ಭುತವಾಗಿರುವಂತ ಪಾತ್ರ ಸಿಕ್ಕಿತ್ತು ನನಗೆ. I am not regret about my characters or my films. I am very happy and I am very blessed. ಒಳ್ಳೊಳ್ಳೆ ಪಾತ್ರ ಸಿಕ್ಕಿದೆ, ಕೆಲವೊಮ್ಮೆ ಒಳ್ಳೆ ಸ್ಕ್ರಿಪ್ಟ್ಗಳು ಸಿಕ್ಕಿದೆ. ಬಿಕಾಸ್ ಸಿನಿಮಾದಲ್ಲಿ 20 minutes ಆರ್ 25 minutes ಆರ್ 2 hours ನಾವೆಷ್ಟು ಡ್ಯೂರೇಷನ್ ಸ್ಕ್ರೀನ್ ಅಲ್ಲಿ ಇರ್ತೀವಿ ಅಂತಲ್ಲ, ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ನಾವು ಮಾಡುವಂತ ಪಾತ್ರ ಮುಖ್ಯ ಆಗುತ್ತಲ್ವಾ. ಸೊ ಆ ತರ ಪಾತ್ರಗಳು ನನಗೆ ಸಿಕ್ಕಿದೆ. ಅಂಡ್ ಇವಾಗ ಐ ಥಿಂಕ್ ಪೋಸ್ಟ್ ಕೂಲಿ ಆದ್ಮೇಲೆ ಕೂಲಿ ಐ ಆಮ್ ಟೋಟಲಿ ಹ್ಯಾಪಿ ವಿತ್ ದ ಕ್ಯಾರೆಕ್ಟರ್ ವಾಟ್ ಐ ವಾಸ್ ಗಿವನ್. ಅಂಡ್ ಐ ಥಿಂಕ್ ಎಲ್ರಿಗೂ ಗೊತ್ತಿದೆ ನಂಗೆ ಸಿಕ್ಕಿರುವಂತ ಅಪ್ರಿಸಿಯೇಷನ್ ಆ ಸಿನಿಮಾಗೆ, ಆ ಪಾತ್ರಕ್ಕೆ. ಹಾಗೆ ಇವಾಗ ನನಗೆ ಲ್ಯಾಂಡ್ ಲಾರ್ಡ್ ಅಲ್ಲಿ ನಿಂಗವ್ವ ಆಗಿರ್ಬೋದು ಅಂಡ್ ಕಲ್ಟ್ ಅಲ್ಲಿ ಈ ಪಾತ್ರ ಆಗಿರ್ಬೋದು. ನಮ್ಮ ಡೈರೆಕ್ಟರ್ ಸರ್ ಹೆಸರು ಕೂಡ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ ನಂಗೆ ಇವತ್ತು ವೇದಿಕೆ ಮೇಲೆ ಕುತ್ಕೊಂಡು ಮಾತಾಡೋದಕ್ಕೆ. ಸೊ ಎಲ್ಲದಕ್ಕೂ ರೆಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಸರ್. ನೀವು ಹೇಳುವಂತ ಪ್ರಶ್ನೆಗೆ ಐ ಥಿಂಕ್ ಯು ಗಾಟ್ ದ ಆನ್ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.